This is Runner Hut Expedition. ಹಲೋ, ಎಲ್ಲರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ರೈಡು ಶ್ರೀನಗರದ ಒಳಗಡೆನೆ, ಎಲ್ಲೂ ಹೋಗ್ತಾ ಇಲ್ಲ ನಾವು. ಇಲ್ಲೇ ಸುತ್ತಮುತ್ತ ಪ್ಲೇಸಸ್ ನೋಡೋದಕ್ಕೆ ಒಂದು ದಿವಸ ರೆಸ್ಟು ಆಗುತ್ತೆ ಅಂತ ಬಫರ್ ಇಟ್ಕೊಂಡಿದ್ವಿ. ಇವತ್ತು ಇಲ್ಲೇ ಇರ್ತೀವಿ. ಸೊ ಇದು ನಿನ್ನೆ ತೋರಿಸಿದ್ವಲ್ಲ ಹೌಸ್ ಬೋಟು, ಇದರಿಂದ ಇವಾಗ ಚೆಕ್ಔಟ್ ಆಗ್ತಾಯಿದ್ದೀವಿ. ಈಗ ಚೆಕ್ಔಟ್ ಆಗಿ ನೆಕ್ಸ್ಟ್ ಸ್ಟೇಗೆ ಹೋಗೋಕ್ಕೆ ಮುಂಚೆ ಇಲ್ಲಿ ಶಿಖಾರ ರೈಡ್ ಮಾಡೋಣ ಅಂತ ಇಲ್ಲಿ ಶಿಖಾರ ಕರೆಸಿದ್ದೀವಿ. ನೋಡಿ ಬಂದಿದೆ. ಸೊ ಈಗ ಜಸ್ಟ್ 1 hour ಇದರಲ್ಲಿ ರೌಂಡ್ ಹಾಕೊಂಡ್ಬಂದು ದಾಲ್ ಲೇಕ್ ಸುತ್ತ ತಿರ್ಗಿ ಆ ಕಡೆಗೆ ಹೋಗಿ ಬೈಕೆಲ್ಲ ಎತ್ಕೊಂಡು ನೆಕ್ಸ್ಟ್ ಸ್ಟೇಗೆ ಹೋಗೋದು. ನೆಕ್ಸ್ಟ್ ಸ್ಟೇ ಎಷ್ಟು ಕಿಲೋಮೀಟ್ರು? 9 ಕಿಲೋಮೀಟ್ರ್. ಇಲ್ಲಿಂದ ನೆಕ್ಸ್ಟ್ ಸ್ಟೇ 9 ಕಿಲೋಮೀಟ್ರ್ ಇದೆ ಅಷ್ಟೇ. ಸಿಲ್ವರ್ ಇನ್. ಸೊ ತುಂಬ ಹೊತ್ತೇನಾಗಲ್ಲ. ಅದು ಬಿಟ್ಟರೆ ಇವತ್ತು ಇನ್ನೇನು ಬೇರೆ ಪ್ಲ್ಯಾನ್ ಇಲ್ಲ, ನೋಡೋಣ ಏನು ಮಾಡ್ಬೋದು ಅಂತ. ಅಲ್ಲಿ ಸೊ ಇಲ್ಲಿ ನಾವು ಬರೋ ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತಲ್ಲ. ಇವಾಗ ಬೆಳಗ್ಗೆ ನೋಡಿ ದಾಲ್ ಲೇಕ್ ಈ ಥರ ಇದೆ. ಇದು ಆ್ಯಕ್ಚುಲಿ ಮೇನ್ ಪ್ಲೇಸ್ ಅಲ್ಲ, ಇನ್ನು ಆ ಕಡೆ ಹೋಗ್ಬೇಕು, ಅಲ್ಲಿ ಮೇನ್ ಇರೋದು. ನೋಡೋಣ ಹೆಂಗಿರುತ್ತೆ ಅಂತ. ಈ ಜಾಕೆಟ್ ಏನು ಬೇಡಪ್ಪ, ಆಮೇಲೆ ಬಂದು ಹಾಕೊಳ್ಳೋಣ. ಅಲ್ಲೇ ತೆಗ್ದಿಡ್ಕೊಂತ ಇಲ್ಲ ಬನ್ನಿ. ಏನಕ್ಕಿದಾವ ನಮ್ಗೆ? आपके जैसा ही दिखता है एकदम. Buddy, we are from Karnataka. Yeah, ಹೌದು. So good. Yeah, that's Srivatsa man. You bloody bugger. Weather shoot and yes. Hi guys. Hello guys. ಹೆಂಗಿದೆ ಶಿಖರ ರೈಡು? ಸೂಪರ್. ಬಾರ್ಗಿದ್ ಕಾಫಿ ಹೆಂಗಿದೆ ಕೇಳು. ಕಾಫಿನ ಬೇರೆ ಏ ಮಸ್ತ್ ಆಗಿದೆ. 50 ಅಂದ್ರೆ 50 ಕೊಟ್ಟು ಹೋಗ್ಬಿಟ್ಟ. ದೇಖರ ಬಾರ್ಗಿ ಅವನು ಬೇಡ. ಕ್ರೇಜಿ ಅವನು. ಏ ಮಾಡ್ದೆ ಸ್ವಲ್ಪ ಮಾಡ್ದೆ. ಏ ಪಾಪ ಇಲ್ಲಿ ಅವರೆಲ್ಲ ಹೆಂಗ ಬದುಕೋದು? ಹೌದು ಪಾಪ ಬಾರ್ಗಿ ಇಲ್ಲ. ಥ್ಯಾಂಕ್ ಯು. ಸಬ್ಸ್ಕ್ರೈಬರ್. ನೋಡಿ ಒಳಗಡೆ ಬರ್ತಾ ಯಾವುದೋ ಕಂಜೆಸ್ಟೆಡ್ ಜಾಗಕ್ಕೆ ಬಂದ್ಬಿಟ್ವಿ. 20 का 3 देना. ಫುಲ್ಲು ನ್ಯಾರೋ ಆಗೋಯ್ತು ಇಲ್ಲಿ. ಸೊ ಇವಾಗ ಇಲ್ಲಿಂದ ಹೋದ್ರೆ ನಿನ್ನೆ ಬೈಕ್ ನಿಲ್ಸಿದ್ವಲ್ಲ, ಅಲ್ಲಿಗೆ ಹೋಗ್ತೀವಿ ತಾನೆ? ಬೈಕ್ ನಿಲ್ಸಿದ್ವಲ್ಲ, ದೊಡ್ಡದಾಗಿತ್ತಲ್ಲ, ಫಸ್ಟ್ ಲಗೇಜ್ ಎತ್ಕೊಂಡು ಹೋಗಿ ಅಲ್ಲಿಗೆ ಹೋಗ್ಲೇಬೇಕು ಇವಾಗ. ಸೈಕ್ ಆಗಿದೆ ಇಲ್ಲಿ. ಥ್ಯಾಂಕ್ ಯು ಬಾಯ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಫುಲ್ಲು ಬೆಳಗ್ಗೆ ಫುಲ್ಲು ರಶ್ ಆಗೋಯ್ತು. ಇಲ್ಲೂ ಸಿಕ್ಕಾಪಟ್ಟೆ ಟೂರಿಸ್ಟ್ಸ್ ಇದ್ದಾರೆ. ಇದು ಪೀಕ್ ಸೀಸನ್ ಅಂತೆ. ಇವಾಗ ಸಮ್ಮರ್ ಇಲ್ಲಿ ಲೆಕ್ಕ, ಜೂನ್ ಎಂಡ್ ಆಗಿದ್ರು ಕೂಡ ಇಲ್ಲೆಲ್ಲ ಸಮ್ಮರು. ಅದಕ್ಕೆ ಇಷ್ಟು ಬಿಸಿಲು ಇದೆ, ಇಷ್ಟು ಜನ ಟೂರಿಸ್ಟ್ಸು ಇದ್ದಾರೆ. ಲೆಟ್ಸ್ ಗೋ. ಬಾಯ್ HP ಮನಿಲಾ. ಏನಕ್ಕೆ ನಿಲ್ಸಿದ್ದಾರೆ ಇಲ್ಲಿ ಗೊತ್ತಾಗ್ತಾ ಇಲ್ವಲ್ಲ. ಯಾರೋ VIP ಬರ್ತಾ ಇರಬೇಕು, ಅಥವಾ ಪೊಲಿಟಿಷಿಯನ್ ಯಾರಾದರೂ ಬರ್ತಾ ಇರಬೇಕು. ಇಲ್ಲಾಂದರೆ ಸುಮ್ಮನೆ ಹಿಂಗೆ ನಿಲ್ಸಲ್ಲ, ಯಾರೂ ನಿಂತ್ಕೊಳ್ಳೋಕ್ಕೆ ಬಿಡ್ತಾಯಿಲ್ಲ ಇಲ್ಲಿ. ನೋಡಿ ಫುಲ್ಲು ದಾಲ್ ಲೇಕ್, ಜೆಟ್ ಸ್ಕಿ ಎಲ್ಲ ಇದೆ ಇಲ್ಲಿ. ನೋಡಿ ಇಲ್ಲಿ ಗವರ್ನರು ಅಥವಾ CM ಬಂದರೆ ಹೆಂಗಿರುತ್ತೆ ಸೆಕ್ಯೂರಿಟಿ ಜಮ್ಮು ಕಾಶ್ಮೀರಲ್ಲಿ. ಅಪ್ಪ 20 ನಿಮಿಷ ಮುಂಚೆನೇ ನಿಲ್ಲಿಸ್ಬಿಟ್ರು ನನ್ನ. ಅದಾದಮೇಲೂ ಇಷ್ಟು ಜನ ಚೆಕ್ಕಿಂಗು. The next day. ಅದು ನಿನ್ನೆ ಏನಾಗ್ಬಿಡ್ತು, ಅಲ್ಲಿ ಗವರ್ನರ್ ಪಾಸ್ ಆದಮೇಲೆ ಸ್ಟೇಗೆ ಹೋದ್ವಿ. ಅಲ್ಲಿ ಏನು ಸ್ಟೇನೂ ಚೆನ್ನಾಗಿರಲಿಲ್ಲ, ಮತ್ತು ನಿನ್ನೆ ಮಳೆನೂ ಬಂದ್ಬಿಡ್ತು ಶ್ರೀನಗರದಲ್ಲಿ.
ಸೊ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ನೆಕ್ಸ್ಟ್ ಡೇ ಆ ಗವರ್ನರ್ ಪಾಸ್ ಆಗಿದ್ದ ದಿವಸ ನಾವು ಅಲ್ಲೇ ಇದ್ವಿ, ಶ್ರೀನಗರಲ್ಲಿ ಎಲ್ಲೂ ಹೋಗಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಡೇ ಇದು. ನಾವು ಚಂಡೀಗಢಲ್ಲಿ ಲ್ಯಾಂಡ್ ಆದಮೇಲೆ ಇದು 5th ಡೇ. ಇವತ್ತು ಕಾರ್ಗಿಲ್ ಕಡೆ ಹೊರಟಿದ್ದೀವಿ. ಸೊ ಇವಾಗ ಕಾರ್ಗಿಲ್ ರೂಟಲ್ಲಿ ಹೋಗ್ತಾ ಸೋನ್ಮಾರ್ಗು, ಕಾರ್ಗಿಲ್ ವಾರ್ ಮೆಮೋರಿಯಲ್ಲು ಎರಡು ನೋಡಿಕೊಂಡು ಕಾರ್ಗಿಲ್ ಸಿಟಿಗೆ ಹೋಗಿ ಸ್ಟೇ ಆಗೋದು. ಅದು ನಮ್ಮ ಇವತ್ತಿನ ಪ್ಲ್ಯಾನು. ಇದು ನೋಡಿ, ಇದು ಶ್ರೀನಗರಿಂದ ಆಚೆಗೆ ಹೋಗೋ ರೂಟು. ಎಷ್ಟು ಜನ ಇದ್ದಾರೆ ಅದು ನೋಡಿ, ಅದು ಯಾವ ಥರ ಇದೆ ಹಿಂದುಗಡೆ ಮೌಂಟನ್ ರೇಂಜ್. ಅದ್ರ ಕೆಳಗಡೆ ಕ್ಲೌಡ್ ಇದೆ. ಸೊ ಅದು ಎಷ್ಟು ಹೈಟ್ ಇರಬೇಕು. ಇದಿನ್ನೂ ಈಗಲೇ ಶ್ರೀನಗರಲ್ಲೇ ಹಿಂಗಿದೆ, ಇನ್ನು ಮುಂದೆ ಇನ್ನೂ ಸೂಪರಾಗಿರುತ್ತೆ. ಮತ್ತು ಸೂರ್ಯ ಅವ್ರಿಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನೀರು ಕುಡಿತಾ ಇದ್ದಾರೆ. ಏನಾಗಿದೆ ನಿಮಗೆ? ಏನೊಂಥರ ವಿಯರ್ಡಾಗಿ ಫೀಲ್ ಆಗ್ತಿದೆಯಂತೆ. ಬಟ್ ನಥಿಂಗ್ ಟು ವರಿ, ಈಸ್ ಏಬಲ್ ಟು ಮ್ಯಾನೇಜ್. ನಮ್ಮ ವೇದಶ್ರುತ ಅವ್ರದ್ದು ಬ್ಯಾಗು ಬಗ್ಬಿಟ್ಟಿತ್ತು ರೈಟ್ ಸೈಡ್ಗೆ, ಅದಕ್ಕೆ ತಿರ್ಗಾ ನಿಲ್ಲಿಸ್ಬಿಟ್ಟು ಇನ್ನೊಂದು ಸತಿ ಕಟ್ತಾಯಿದ್ದೀವಿ. ಸರಿಯಾಗಿ ಕಟ್ಟಿದ್ಯಾ ಈ ಸತಿ ಆದರೂ? ಆಮೇಲೆ ತಿರ್ಗಾ ನಿಲ್ಲಿಸ್ತಾ ಇರಬೇಕಾಗುತ್ತೆ. ಓಕೆ, ಎಲ್ಲ ಸೆಟ್ ಆಯಿತು. ಲೆಟ್ಸ್ ಗೋ. ಲೇ 381, ಕಾರ್ಗಿಲ್ 155, ದ್ರಾಸ್ 98, ಸೋನಮಾರ್ಗ್ 36. ಇಲ್ಲಿಂದ ನಮಗೆ ವೈಟ್ ಮೌಂಟನ್ಸ್ ಕಾಣಿಸೋದಕ್ಕೆ ಶುರು ಆಯಿತು. ಇನ್ನು ಫುಲ್ಲು 5-6 ದಿವಸ ಹಿಂಗೆ ಇರುತ್ತೆ. ಇಷ್ಟು ಗ್ರೀನ್ ಇಲ್ಲೇ ಅನಿಸುತ್ತೆ. ಇದಾದಮೇಲೆ ಇನ್ನು ಗ್ರೀನ್ರಿ ಇರೋದು ಡೌಟೇ. ಫುಲ್ ಎಲ್ಲ ವೈಟ್ ಇರುತ್ತೆ ನೋಡಿ, ಅಲ್ಲಿದೆ ನೋಡಿ ಮೇಲೆ, ಆ ಥರ. ಇಲ್ಲೆಲ್ಲ ನೀವು ಓಡಾಡ್ತಾ ಇದ್ರೆ ಇಲ್ಲೆಲ್ಲ ಜಾಸ್ತಿ ಬರೀ ನೋಡಿ ವೈಷ್ಣೋ ಧಾಬಾ, ವೈಷ್ಣೋ ಭೋಜನಾಲಯ, ಎಲ್ಲದರಲ್ಲೂ ವೈಷ್ಣೋ ಅಂತ ಇರುತ್ತೆ. ಇಲ್ಲೆಲ್ಲ ವೈಷ್ಣೋ ದೇವಿ ಇದೆ, ಮತ್ತು ಅಮರ್ನಾಥ್ ಯಾತ್ರಾ ಇದೆ, ಎಲ್ಲ ಇದೆಯಲ್ಲ. ಸೊ ಎಲ್ಲ ಆ ಹೆಸರುಗಳಲ್ಲೇ ರೆಸ್ಟೋರೆಂಟ್ಸ್ ಜಾಸ್ತಿ. ನಾವಿನ್ನೂ ಫುಲ್ಲು ಒಳಗಡೆ ಎಂಟ್ರೇ ಆಗಿಲ್ಲ. ನಂಗೆ ಇದನ್ನು ನೋಡಿದ್ರೇ ಫುಲ್ ಓವರ್ವೆಲ್ಮಿಂಗ್ ಅನಿಸ್ತಾ ಇದೆ ಆಲ್ರೆಡಿ. ಇನ್ನು ಅಲ್ಲಿ ಹೋಗ್ಬೇಕು ನಾವು ಆ ಕಡೆ. ಓ ಮೈ ಗಾಡ್, ಏನೋ ಅದು ಹಂಗೆ ಕಟ್ಟಿದ್ದಾನೆ ಉದ್ದುದ್ದ, ಅದೇನು ಧೈರ್ಯ ನಾನು ನಿಲ್ಲುತ್ತೇನೋ ಅದು? ವಾಲ್ಕೊಂಬಿಡಲ್ವಾ? R15 ಅದ್ರಲ್ಲಿ ಬಂದರೆ ಬಗಲ್ಲೇ ಕೆಳಗಡೆ, ಅದ್ರಲ್ಲಿ ಹಿಂಗೆ ಬಕ್ಕೊಂಡು ಓಡಿಸೋ ಅಷ್ಟರಲ್ಲಿ ಓಯ್ ಕಾರು. ಒಂದು ನಿಮಿಷ ಓಪನ್ ಇದೆಯಾ ನೋಡೋದು. ಯಾರು ಕಾಣಿಸ್ತಾ ಇಲ್ಲ, ಒಂದು ವೆಹಿಕಲ್ ಇಲ್ಲ. ಇಲ್ಲಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ವಿ ನೋಡಿ, ಎಲ್ಲರದ್ದು ಆಯಿತು. ಇನ್ನೇನು ಹೊರಡ್ಬೇಕಷ್ಟೇ. 11:15. ಸಾರಿ ಲೇಟ್. ನಾವು ನೋಡಿದ ಪ್ರಕಾರ ಇದೊಂದೇ ಚೆನ್ನಾಗಿದ್ದಿದ್ದು ರೆಸ್ಟೋರೆಂಟ್ ಇಲ್ಲಿ ಈ ಹೈವೇಲಿ. ಇನ್ನೊಂದು 2-3 ಇತ್ತು, ಬಟ್ ನಮ್ಗೆ ಈ ಥರ ಪಾರ್ಕಿಂಗು ಮತ್ತು ನೀಟಾಗಿ ಒಳಗಡೆ ಸೀಟಿಂಗು ಎರಡೂ ಬೇಕಿತ್ತಲ್ಲ. ಸೊ ನಮಗಿದೇ ಬೆಸ್ಟ್ ಅನಿಸ್ತು, ಅದಕ್ಕೆ ಇಲ್ಲೇ ಬಂದ್ವಿ. ಡೈಮಾಕ್ಸ್ ಟ್ಯಾಬ್ಲೆಟಿಂದ ಅಲರ್ಜಿಗೆ ಒಳಗಾಗಿರ್ತಕ್ಕಂಥ ಸೂರ್ಯರವರಿಗೆ ಇಂಜೆಕ್ಷನ್ಗಳನ್ನು ಇವಾಗ ಚುಚ್ಚಲಿದ್ದಾರೆ. ಎಷ್ಟು ಇಂಜೆಕ್ಷನಾ? 2 ಅಂತನೋ? 2 ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇರೋದು ನಾನ್ ಸ್ಟಾಪ್. ಫುಲ್ಲು ಪರ್ಫೆಕ್ಟ್ ಆಗಿಬಿಡುತ್ತೆ. ಇದನ್ನು ಸೋನ್ಮಾರ್ಗಿಗಿಂತ ತುಂಬ ಹಿಂದೆನೇ ಇಲ್ಲಿ ಯಾವುದೋ ಫಾರ್ಮಸಿ, ಬರೀ ಫಾರ್ಮಸಿ ಅಂತ ಹಾಕ್ಕೊಂಡಿದ್ದಾರೆ. ಓ ಇಲ್ಲ, ಡಾಕ್ಟ್ರು ಇದ್ದಾರಲ್ಲ, ಮಸ್ತಪ್ಪ. ಸದ್ಯ ಇದು ಯಾವುದೋ ಸಿಕ್ತು. ಸೊ ನೀಟಾಗಿ ಇವಾಗ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನ್ ಸ್ಟಾಪ್ ಕಾರ್ಗಿಲ್ ವಾರ್ ಮೆಮೋರಿಯಲ್.
ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಅಂತ ವಿಚಾರಿಸ್ತಾ ಇದ್ದೀವಿ. ಯಾಕೆಂದರೆ ಇದಾದಮೇಲೆ ಇನ್ನೊಂದು 70 ಕಿಲೋಮೀಟ್ರಿಂದೆಲ್ಲೂ ಪೆಟ್ರೋಲ್ ಬಂಕ್ ಇಲ್ವಂತೆ, ಅದಕ್ಕೆ ಇಲ್ಲಿ ಹಾಕ್ಸ್ಕೊಂಬಿಟ್ಟು ಹೊರಟೋಗ್ತೀವಿ. ವೆಲ್ಕಮ್ ಟು ಸೋನ್ಮಾರ್ಗ್ ಟನಲ್. ಇದೇನಷ್ಟು ದೊಡ್ಡ ಟನಲ್ ಅಲ್ಲ ಅನಿಸುತ್ತೆ, ನಾರ್ಮಲ್ ಸೈಜೇ ಇರಬೇಕು. ಎಲ್ಲ ಇಲ್ಲಿ ಒಳ್ಳೆ ಸೀನಿಕ್ ಸ್ಪಾಟ್. ಇಷ್ಟೊಂದು ಟನಲ್ಗಳು ಬರ್ತಾ ಇದೆಯಲ್ಲ, ಅಲ್ಲೊಂದು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ಒಂದು ಬೋರ್ಡ್ ಹಾಕಿದ್ರು, ವಿ ಕಟ್ ಮೌಂಟನ್ಸ್ ಓನ್ಲಿ ಟು ಕನೆಕ್ಟ್ ಹಾರ್ಟ್ಸ್ ಅಂತ. ಸಗದ ಅಲ್ಲ ಲೈನ್ ಅದು. ಯಪ್ಪ, ಇದು ಇಷ್ಟು ಬೆಟ್ಟಗಳ ಮಧ್ಯದಲ್ಲಿ ಹೆಂಗೆ ಮಾಡಿದಾರೋ. ಇದು ನಮ್ಮ 6ನೇದೋ 7ನೇ ಟನಲ್ ಇದು. ಇದುವರ ತನಕ ಬಂದಿರೋ ಪ್ರತಿಯೊಂದು ಟನಲ್ಲು ತುಂಬ ನೀಟಾಗಿತ್ತು, ಏನು ಒಂಚೂರು ಪ್ರಾಬ್ಲಮ್ ಇರಲಿಲ್ಲ. ಅಷ್ಟು ನೀಟಾಗಿ ಮಾಡಿದ್ದಾರೆ. ಸೊ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವ್ರಿಗೆ ನಮ್ಮ ಧನ್ಯವಾದಗಳು. ಸೋನ್ಮಾರ್ಗ್ ಟನಲ್ ಎಕ್ಸಿಟ್ ಆದ್ವಿ ನೋಡಿ, ಏನು ಸೂಪರ್ ಇದೆ ಅಲ್ಲ ಇಲ್ಲಿ, ನಿಜ ನೆಕ್ಸ್ಟ್ ಲೆವೆಲು. ಫೋಟೋ ತಗೊಳಕ್ಕೂ ಬಿಡ್ತಾ ಇಲ್ಲ ಇವರು, ಬೇಗ ಬೇಗ ಹೋಗಿ ಅಂತ ಇದ್ದಾರೆ. ಬರೀ ಸೀನಿಕ್ಕು ಮತ್ತು ಕ್ಲೀನ್ ರೋಡ್ಸ್ ಮಾತ್ರ ಅಲ್ಲ, ಈ ಥರನೂ ಇರುತ್ತಿಲ್ಲಿ ನೋಡಿ. ಧೂಳು ಫುಲ್ಲು ಸ್ಯಾಂಡ್ ಸ್ಟಾರ್ಮು. ನಾನು ಇಷ್ಟೊತ್ತವರೆಗೂ ವೈಸರ್ ಬೇರೆ ತೆಗೆದಿದ್ದೆ ಅಷ್ಟೇ, ಇನ್ನು ಆಮೇಲೆ ಹೆವಿ ಡಸ್ಟ್ ಕುಡಿದ್ಬಿಟ್ಟು ಅಲರ್ಜಿ ಏನಾರು ಆಗ್ಬಿಟ್ರೆ ಅಂತ ವೈಸರ್ ಹಾಕೊಂಬಿಟ್ಟೆ ಇವಾಗಲೇ. ನೋಡಿ ನೋಡಿ ಇಲ್ಲಿ ಹೆಂಗಿದೆ, ನನಗೇನು ಕಾಣಿಸ್ತಾನೆ ಇಲ್ಲ, ಅಲ್ಲಿ ಕಣ್ಣಿಗೆ ಹೊಡಿತಾ ಇದೆ ಎಲ್ಲ. ಇವಾಗ ಫುಲ್ಲು ಬಂದಿದ್ದು ರೈಡ್ ಎಷ್ಟು ಎಲಿವೇಶನ್ ಇತ್ತು ಅಂದರೆ ನೋಡಿ, ಝೊಜಿಲಾಗಿ ಬಂದಿದ್ದೀವಿ 11,649 ಫೀಟ್ ಆಲ್ರೆಡಿ. ಯಪ್ಪ ಸಿಕ್ಕಾಪಟ್ಟೆ ಅಸೆಂಡಿಂಗ್ ಇತ್ತು, ಸುಸ್ತಾಗೋಯ್ತು. ಅದು ನೋಡಿದ್ರಲ್ಲ ಆ ಧೂಳು ರೋಡಲ್ಲಿ. ಇಲ್ಲಿ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ, ಕ್ಲೀನಾಗಿದೆ, ಸೀನಿಕ್ ಆಗಿದೆ. ಬಟ್ ಇಲ್ಲಿಗೆ ಬರಬೇಕಂದ್ರೆ ಆ ರೋಡಲ್ಲಿ ಬರಲೇಬೇಕು. ಈ ಥರ ಎಲ್ಲ ಇಲ್ಲಿ ಫೋಟೋಶೂಟ್ ಮಾಡ್ತೀನಿ ಅಂತಿರ್ತಾರೆ ಅವರೆಲ್ಲ. ಅಫ್ಕೋರ್ಸ್ ಇಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಕಾಸ್ಟ್ಲಿ ಇದ್ದೇ ಇರುತ್ತೆ, ಕಮ್ಮಿ ಅಂತೂ ಇರಲ್ವಲ್ಲ. ಸೊ ನಮಗೇನು ಬೇಡ, ನಮ್ಮ ಹತ್ರ ಫೋನ್ ಇದೆ, ನಾವೇ ತಗೊತೀವಿ. ನೋಡಿ ಧೂಳು ಫುಲ್ಲು. ಏನಮ್ಮ ಮಾಡ್ತಿದ್ಯಾ? ವೆಲ್ಕಮ್ ಟು ಕಾಶ್ಮೀರ್ ವ್ಯಾಲಿ. ಹಾಂ ತೊಗೊಂಬಿಟ್ಟು ಹೋಗೋಣ ಬಾ. ನಮಗೆ ಎಲ್ಲ ಅವರೆಲ್ಲ ಕೇಳ್ಕೊಬಿಟ್ಟೆ. ಇದನ್ನ 0 ಪಾಯಿಂಟ್ ಅಂತಾರಂತೆ. ಫಸ್ಟ್ ಬಂದು ಇಲ್ಲಿ ಕಾಶ್ಮೀರ್ ಎಂಡು,
ಸೆಕೆಂಡ್ ಬಂದು ಲಡಾಖ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಇದು ಫಸ್ಟ್ ಕಾಶ್ಮೀರ್ ಉಂಟು, ಸೆಕೆಂಡ್ ಲಡಾಖ್ ಸ್ಟಾರ್ಟ್ ಆಗುತ್ತೆ. ಹ್ಞೂ ಮತ್ತೆ ಇದನ್ನ ಜೊಜಿಲಾ ಪಾಸ್ ಅಂತಾರೆ. ಓಕೆ. ಅದಾದ್ಮೇಲೆ ಇದಕ್ಕೆ ಇನ್ನೊಂದು ನೇಮ್ ಇದೆ. ಆ ನೇಮ್ ಬಂದು 0 ಪಾಯಿಂಟ್. ಯಾಕೆ 0 ಪಾಯಿಂಟ್ ಅಂದ್ರೆ ಹಾಂ ಅಲ್ಲಿಂದ ಅರ್ಧ ಬಂದಿದ್ ನೀರು ಹಾಂ ಅದ್ ಕಡೆ ಹೋಗಿದ್ದೆಲ್ಲ ಕಾಶ್ಮೀರ್ಗೆ ಹೋಗ್ಬಿಡುತ್ತೆ, ಹಾಂ. ಇದ್ ಕಡೆ ಅರ್ಧ ಬಂದಿದ್ದೆಲ್ಲ ಲಡಾಖ್ ಹೋಗ್ಬಿಡುತ್ತೆ. ಓ, ಸಮ ಆಗೋಯ್ತು ಅಂತ. ಸೊ ಅದಕ್ಕೆ ಇದನ್ನ 0 ಪಾಯಿಂಟ್. ಸೂಪರ್. ಯಾರು ಹೇಳಿದ್ರು ಇದನ್ನ? ಲೋಕಲ್ ಸಿಕ್ಕಿದ್ರು ಇಲ್ಲಿ. ಹಾಂ. ಸೊ ಕರೆಕ್ಟಾಗಿ ಜೊಜಿಲಾ ಪಾಸ್ ಹತ್ರನೇ ಇದು ಬರೋದು, ಬಾರ್ಡ್ರು ಕಾಶ್ಮೀರ್ದು ಮತ್ತು ಲದಾಖ್ದು. ಸಡನ್ನಾಗಿ ವೆದರ್ ಫುಲ್ಲು ಕ್ಲೌಡಿ ಆಗೋಯ್ತು. ಅಲ್ಲಿ ನೋಡಿ ನಮ್ಮ ನಾಗಂದು ಇಲ್ಲಿ ಒಂದು ಬ್ಯಾಗ್ ಹಾಕ್ಕೊಂಡಿದ್ದವನು, ಅದು ಗಾಳಿ ಕಿತ್ಕೊಂಡು ಹೋಗ್ಬಿಡ್ತು, ಅಲ್ಲಿ ಕೆಳಗಡೆ ಹೊಟ್ಟೋಗಿದೆ. ಸಿಕ್ಕಾಪಟ್ಟೆ ಗಾಳಿ ಇದೆ. ಹೆಂಗೆ ತಳ್ತಾ ಇದೆ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹಿಂಗೆ ಆಗ್ತಾಯಿದೆ, ಅಷ್ಟು ಗಾಳಿ ಇದೆ ಇಲ್ಲಿ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸ್ ಅಂದರೆ ನಮಗೆ ಈ ಗಾಳಿ ಎಲ್ಲ ಇಲ್ಲಿರೋರ್ಗೆ ಏನು ಎಕ್ಸ್ಟ್ರೀಮ್ ಅಲ್ಲ, ನಾವು ಈ ಥರ ಎಲ್ಲ ನೋಡೇ ಇಲ್ವಲ್ಲ. ಓಕೆ, ಸಿಕ್ತು ಟ್ಯಾಂಕ್ ಬ್ಯಾಗು, ಲೆಟ್ಸ್ ಗೋ. ನಂದು ಟಾಪ್ ಬಾಕ್ಸ್ದು ಇದು ಇಲ್ಲಿದೆ ನೋಡಿ, ನಟ್ಟು ಬಿದೋಗಿದೆ. ಪಾಪ ಇವ್ರು ಯಾರೋ ಇಲ್ಲಿ ಬಂದು ಹೆಲ್ಪ್ ಮಾಡಿದ್ರು, ಸಖತ್ ಖುಷಿ ಆಯಿತು. ವಾರಣಾಸಿಯವ್ರಂತವರು ಈ ಥರ ಸಿಚುವೇಷನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಪ್ರೈಸ್ಲೆಸ್ ಅದು. ಯಾರ್ದು? ಓ, ಆಪ್ಕಾ ಏನಾ? ಟೀಕೆ. ಇಂಥ ಸಿಚುವೇಷನಲ್ಲಿ ಒಂದು ಚಿಕ್ಕ ಹೆಲ್ಪ್ ಮಾಡಿದ್ರು, ಅದೆಷ್ಟು ದೊಡ್ಡದು ಅಂತ ಈಗ ನನಗಂತೂ ಗೊತ್ತಾಯಿತು. ಯಾಕೆಂದರೆ ಆ ನಟ್ಟಿಲ್ಲದೆ ಹೋದರೆ ಬಾಕ್ಸೇ ಎಗರೋಗುತ್ತೆ ಹಿಂದ್ಗಡೆ. ಅಂಥ ಒಂದು ಕ್ರೂಷಿಯಲ್ ನಟ್ಟದು. ಪಾಪ ಏನು ಕೇಳಿದೆ ಹೆಲ್ಪ್ ಮಾಡಿ ಕಳಿಸಿದ್ರು, ಫುಲ್ ಹ್ಯಾಪಿ. ಬಟ್ ಸ್ಟಿಲ್ ಇವಾಗ ಅದನ್ನು ಹೋಗಿ ಫಿಟ್ ಮಾಡಬೇಕು, ಹೆಂಗಾದರೂ ಮಾಡೋದಕ್ಕೆ ಏನಾದರೂ ಮಾಡಲೇಬೇಕು. ಹಾಗೆ ಓಡಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ನೋಡೋಣ ಮುಂದೆ. ನೋಡಿ ಇಲ್ಲಿ ನಟ್ಟು ಇದು ಉದ್ರೋಗಿತ್ತು ಅಂತ ಹೇಳಿದ್ನಲ್ಲ, ಆಲ್ಮೋಸ್ಟ್ ಕಾರ್ಗಿಲ್ ವಾರ್ ಮೆಮೋರಿಯಲಿಂದ 5 ಕಿಲೋಮೀಟ್ರ್ ಹಿಂದೆ ಹಮೂಸ್ ಆಟೋಮೊಬೈಲ್ಸ್ ಅಂತ ಒಂದು ಶಾಪ್ ಇದೆ, ಇವರು ವಾಸಿದ್ದಂತ. ಪಾಪ ಎಷ್ಟು ಚೆನ್ನಾಗಿ ಮಾಡಿಕೊಟ್ರು ಅಂದರೆ ನೋಡಿ, ನೀಟಾಗಿ ಇದನ್ನೇನೋ ಹಾಕಿ ನೀಟಾಗಿ ಎರಡನ್ನೂ ಕನೆಕ್ಟ್ ಮಾಡಿ ಸೂಪರಾಗಿ ಮಾಡಿದ್ರು. ನಾನಂತೂ ಫುಲ್ ಸೈಕ್ ಆಗಿಬಿಟ್ಟಿದ್ದೆ ಹೆಂಗೂರು ಓಡಿಸೋದು ಅಂತ. ಅವ್ರು ಮಾರ್ಕೊಟ್ಟ ಮೇಲೆ ಫುಲ್ ಖುಷಿಯಾಗೋಯ್ತು. ದುಡ್ಡು ಕೊಡೋಕ್ಕೆ ಹೋದರೆ ಎಷ್ಟಾದರೂ ಕೊಡಿ ಅಂತಿದ್ದಾರೆ ಪಾಪ. ಅದು ಈ ಜಾಗದಲ್ಲಿ ಮಾಡಿದ್ದೇ ಹೆಚ್ಚು, ಅದ್ರ ಮೇಲೆ ಎಷ್ಟಾದರೂ ಕೊಡಿ ಅನ್ನೋದು ಪಾಪ ತುಂಬ ಒಳ್ಳೆಯವರು. ಸಖತ್ ಖುಷಿ ಆಯಿತು. ಕೆಲಸ ಆಯ್ತು ನಮ್ಮದು. ಸೊ ಇವಾಗ ಹೊಡ್ತಾ ಇದ್ದೀವಿ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ. ಫಸ್ಟ್ ಊಟ ಮಾಡಿ ಹೋಗೋದಾ ಅಥವಾ ನೋಡ್ಕೊಂಬಂದು ಊಟ ಮಾಡೋದಾ ಗೊತ್ತಿಲ್ಲ. ಕೆಲಸನೂ ಚೆನ್ನಾಗಿ ಮಾಡಿ ಮಾತು ಚೆನ್ನಾಗಿ ಆಡ್ಬಿಟ್ರೆ ಅದಕ್ಕಿಂತ ಹೆಚ್ಚು ಇನ್ನೇನೂ ಇಲ್ಲ. ಖುಷಿ ಆಗ್ಬಿಡುತ್ತೆ ನಿಜವಾಗ್ಲೂ. ಸೂಪರ್. ಕಾರ್ಗಿಲ್ ವಾರ್ ಮೆಮೋರಿಯಲ್ ಹತ್ರ ಬಂದಿದ್ದೀವಿ. ನೋಡೋಣ ಬನ್ನಿ ಹೆಂಗಿರುತ್ತೆ ಒಳಗಡೆ ಅಂತ. 7 PM ಕ್ಲೋಸ್ ಇದು. ಸೊ ಯಾರೇ ಬಂದರೂ ಅದಕ್ಕಿಂತ ಮುಂಚೆ ಬರಬೇಕು. ಲೆಟ್ಸ್ ಗೋ. ಚೆಕಿಂಗ್ ಇರುತ್ತಾ? ಚೆಕಿಂಗ್ ಗೊತ್ತಿಲ್ಲ, ನೋಡೋಣ ಬಾ. ಆಧಾರ್ ಕಾರ್ಡ್ ಏನೋ ಬೇಕು ಅಂತ ಹೇಳ್ದಂಗೆ ಇತ್ತು ಯಾರು. ನೋಡೋಣ. ನೋಡಿ ಇವರು 8 ಜನ ಹುತಾತ್ಮರಾದವರು. ಇಲ್ಲಿ 1999ರಲ್ಲಿ ಆಪರೇಷನ್ ವಿಜಯ್ ನಡೀತು. ಆವಾಗ ಇವರಿಷ್ಟು ಜನ ಪಾಪ ಹುತಾತ್ಮರಾದರು. ಸೊ ಅದಕ್ಕೋಸ್ಕರ ಒಂದು ಸ್ಮರಣಾತ್ಮಕವಾಗಿ ಇದನ್ನು ಮಾಡಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಇವ್ರ ಜೊತೆ 545 ಬ್ರೇವ್ ಸೋಲ್ಜರ್ಸ್ ಮೇಡ್ ದ ಸುಪ್ರೀಂ ಸ್ಯಾಕ್ರಿಫೈಸ್ ಇನ್ ದ ಹೈಯೆಸ್ಟ್ ಟ್ರೆಡಿಷನ್ಸ್ ಆಫ್ ದ ಇಂಡಿಯನ್ ಆರ್ಮಿ ಅಂತೆ. ಎಷ್ಟು ಜನನು? ವಾಹ್, ನಿಜ ಸೈಕಲ್ಲ. ಇಲ್ಲಿ ಸುಮ್ಮನೆ ಟ್ರಿಪ್ ಬರೋಕ್ಕೆ ಸೈಕ್ ಆಗ್ತಾಯಿದೆ. ಇಲ್ಲಿ ಗನ್ ಹಿಡ್ಕೊಂಬಂದು ವಾರ್ ಮಾಡಬೇಕಂದ್ರೆ
ಬಿಲ್ಟ್ ಡಿಫ್ರೆಂಟ್ ಪಕ್ಕ. ಬಿಲ್ಟ್ ಫಾರ್ ದ ನೇಷನ್, ಡೈಡ್ ಫಾರ್ ದ ನೇಷನ್. ಜಾಲೆ ಒಂದು ಸೆಕೆಂಡ್ ಮಳೆ ಬಂದು ಒಂದು ಸೆಕೆಂಡ್ಗೆ ಎಲ್ಲ ಹಾಕೊಂಡು ಇದು ಮಾಡೋ ಕೈ ಫ್ರೀಸ್ ಆಗಿಬಿಟ್ಟಿತ್ತು. ಅದ್ರಲ್ಲಿ ಗನ್ ಹೆಂಗೆ ಇಟ್ಕೊಂಡ್ರು, ಫೈರ್ ಹೆಂಗೆ ಮಾಡಿದ್ರು ದೇವ್ರಿಗೆ ಗೊತ್ತು. ಮತ್ತಿಲ್ಲಿ ಒಳಗಡೆ ಬರಬೇಕಾದ್ರೆ ಒಂದು ಪ್ರೂಫ್ ಕೇಳ್ತಾರೆ, ಆಧಾರ್ ಕಾರ್ಡು, ವೋಟರ್ ಐ ಡಿ ಏನು ಬೇಕಾದರೂ ತೋರಿಸ್ಬೋದು. ಜಸ್ಟ್ ಫೋನಲ್ಲಿ ತೋರಿಸಿದ್ರೆ ಸಾಕು, ಬಿಡ್ತಾರೆ. ಎಂಟ್ರಿ ಫೀಸ್ ಏನಿಲ್ಲ, ಯಾರು ಬೇಕಾದರೂ ಬರ್ಬೋದು, ಇಂಡಿಯನ್ ಆಗಿರ್ಬೇಕಷ್ಟೆ. ಫಾರಿನರ್ಸ್ ಕಲೋ ಇಲ್ವಾ? ಇರುತ್ತೆ, ಬಟ್ ಅದೇ ಐಡೆಂಟಿಟಿ ಕೇಳಿದ್ರು ಗೊತ್ತಿಲ್ಲ. ನೋಡಿ ವಿಕ್ರಮ್ ಬಾತ್ರಾ ಅವ್ರದ್ದು ಸ್ಟ್ಯಾಚು ಮಾಡಿಸಿದ್ದಾರೆ. ಲೆಡ್ ಹಿಸ್ ಕಂಪನಿ ಟು ಕ್ಯಾಪ್ಚರ್ .5140, ಕಿಲ್ಲಿಂಗ್ 4 enemy soldiers ಇನ್ ದ ಪ್ರೋಸೆಸ್. ಸೊ ಇದೆಲ್ಲ ಮಾಡಿರೋದು 9th November 2004. ಆವಾಗಲಿಂದ ಇದೆ ಇದಿಷ್ಟು. ಸೂಪರಮ್ಮ, ಟ್ರೂ ಪೇಟ್ರಿಯಾಟ್ ನೀನು. ನೋಡಿ ಅದು ಹಟ್ ಆಫ್ ರಿಮೆಂಬರೆನ್ಸ್ ಅಂತ. ಅಲ್ಲಿ ಒಳಗಡೆ ಎಲ್ಲ ಸೋಲ್ಜರ್ಸ್ದು ಫೋಟೋಗಳು, ಮತ್ತು ಅವ್ರು ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದು ಫ್ಲ್ಯಾಗು, ಮತ್ತು ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದು ವೆಪನ್ಸು, ಅವ್ರದ್ದು ಡ್ರೆಸ್ಗಳು ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ. ಸೊ ನೀವು ಇಲ್ಲಿ ಯಾರಾದರೂ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಬಂದರೆ ಆ ಮ್ಯೂಸಿಯಮನ್ನು ಮಿಸ್ ಮಾಡಲೇಬೇಡಿ. ಬಟ್ ಒಂದೇನಂದರೆ ಒಳಗಡೆ ಫೋಟೋಗ್ರಫಿ, ವಿಡಿಯೋಗ್ರಫಿ ಅಲೋ ಇಲ್ಲ. ಸೊ ಯಾರೂ ಬಂದು ಅದನ್ನು ತೆಗಿಯೋಂಗಿಲ್ಲ. ಬಟ್ ನಿಮ್ಗೆ ನೀಟಾಗಿ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಚೆನ್ನಾಗಿ. ಸೊ ಸ್ವಲ್ಪ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲಿ ಏನಾಗಿತ್ತು ಆ್ಯಕ್ಚುಲಿ ಅಂತ. ನಾವಿವಾಗ ಏನು ಕಾರ್ಗಿಲ್ ವಾರ್ ಮೆಮೋರಿಯಲ್ಲು ಮತ್ತು ಕಾರ್ಗಿಲ್ ಹೋಗ್ತಾಯಿದ್ದೀವಿ. ಇದಕ್ಕಿಂತ ಮುಂಚೆ ದ್ರಾಸ್ ಅಂತ ಒಂದು ಊರು ಬರುತ್ತೆ. ದ್ರಾಸ್ ಬಂದು ಇಂಡಿಯಾದಲ್ಲಿ ಕೋಲ್ಡೆಸ್ಟ್ ಪಾಯಿಂಟು, ಅಂದರೆ ಹ್ಯೂಮನ್ ಹ್ಯಾಬಿಟಬಲ್ ಕೋಲ್ಡೆಸ್ಟ್ ಪಾಯಿಂಟ್. ಮತ್ತು ಅದು ವರ್ಲ್ಡ್ಗೆ ಸೆಕೆಂಡ್ ಕೋಲ್ಡೆಸ್ಟ್ ಪಾಯಿಂಟು, ಅಂದರೆ ಮನುಷ್ಯರಿರೋದು ವಾಸವಾಗಿರೋದ್ರಲ್ಲಿ. ಸೊ ಇವಾಗೇನು ನಮಗೇನು ಅಷ್ಟೊಂದು ಚಳಿ ಅಂತೆಲ್ಲ ಅನಿಸ್ಲಿಲ್ಲ. ಬಟ್ ಅಲ್ಲೆಲ್ಲ ಟೆಂಪ್ರೇಚರ್ -45 -50ವರೆಗೂ ಹೋಗುತ್ತಂತೆ. ಸೊ ನಾನು ಅಲ್ಲಿ ಇಮ್ಯಾಜಿನ್ ಮಾಡ್ಕೊತಾ ಇದ್ದೆ. ಇವಾಗ ನಾವು ಅಲ್ಲೆಲ್ಲ ಇದ್ದಾಗ ಒಂದು 10 ಡಿಗ್ರಿ ಇತ್ತು, ಅದೇ ಹಂಗಿತ್ತು. ಏನಾದರೂ ಮೈನಸ್ಗೆಲ್ಲ ಹೋದರೆ ಅಷ್ಟೇ. ಅಲ್ಲಿ ಅಷ್ಟೆಲ್ಲ ಹೋದರೆ ರೋಡ್ ಇರೋದೇ ಇಲ್ಲ ಬಿಡಿ, ಎಲ್ಲ ಫುಲ್ಲು ಸ್ನೋ ಕವರ್ ಆಗಿ ಯಾರನ್ನೂ ಬಿಡೋದೇ ಇಲ್ಲ ಅಲ್ಲಿ. ಸೊ ಅದೊಂದು ಅಕಾಂಪ್ಲಿಷ್ಮೆಂಟ್ ಇವತ್ತು. ಇಂಡಿಯಾಸ್ ಕೋಲ್ಡೆಸ್ಟ್ ಪಾಯಿಂಟನ್ನು ದಾಟ್ಕೊಂಡ್ಬಂದಿದ್ದೀವಿ. ನೋಡಿ ಇವಾಗ ಟೈಮು 7:30 ರಾತ್ರಿ. ಸಖತ್ ಖುಷಿನಪ್ಪ ನಮಗೆ. ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಸನ್ರೈಸು ಸನ್ಸೆಟ್ ಟೈಮಿಂಗ್ಸ್ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ನಾವು ಹೆಂಗಿದ್ರು ಎಲ್ಲ ಲೇಟ್ ತಾನೇ ಮಾಡ್ಕೊಳ್ಳೋದು. ಸೊ ನಾವು ಆರಾಮಾಗಿ ಲೇಟ್ ಆಗೋದ್ರೂ ಬೆಳಕಿರುತ್ತೆ ಇಲ್ಲಿ. ಅದೇ ಬೇರೆ ಕಡೆ ಆಗಿದ್ದಿದ್ರೆ 6:30ಗೆ ಫುಲ್ ಕತ್ಲೆ ಆಗಿಬಿಡ್ತಿತ್ತು. ನಾವೆಲ್ಲಿ ಇವಾಗ 7:30 ನೋಡಿ ಇಲ್ಲೆಲ್ಲ ಹೆಂಗಿದೆ, ಇಲ್ಲಿ ಓಡಿಸ್ತಾ ಇರೋದು ನಾವು. ಹೆವಿ ರಿಸ್ಕ್ ಆಗ್ಬಿಡ್ತಿತ್ತು ಲೈಟ್ ಇರಲಿಲ್ಲ ಅಂದಿದ್ದರೆ. ಸೊ ಕಾರ್ಗಿಲ್ ಸ್ಟೇಗೆ ಬಂದಿದ್ದೀವಿ. ನನಗೆ ಸ್ವಲ್ಪ ಗಂಟ್ಲು ನೋವು, ಕೋಲ್ಡ್, ಲೈಟಾಗಿ ಫೀವರಿಶ್ ಆಗಿತ್ತು. ಸೊ ನಾನು ಬೇಗ ಊಟ ಮಾಡ್ಕೊಂಡು ಬಂದುಬಿಟ್ಟೆ. ಸೊ ಈಗ ಮಾತ್ರೆ ತೊಗೊಂಡು ಮಲ್ಕೊಂಬಿಡ್ತೀನಿ, ಯಾಕೆಂದರೆ ನಾಳೆನೂ ತಿರ್ಗಾ ರೈಡ್ ಮಾಡಬೇಕಲ್ಲ, ಸುಸ್ತಾಗ್ಬಿಡುತ್ತೆ ತಿರ್ಗಾ ಅಂತ. ಸೊ ಈ ರೈಡು ಇಷ್ಟೇ. ಐ ಥಿಂಕ್ ತುಂಬ ಧೂಳಿತ್ತಲ್ಲ ಬರ್ತಾ, ಅದರಿಂದನೇ ಆಗಿದ್ದು ಈ ಥರ. ನಾನು ಬೇರೆ ಎಲ್ಲ ವೈಸರೆಲ್ಲ ತೆಗೆದಿದ್ದೆ, ಎಲ್ಲ ಧೂಳು ಮೂಗಿಗೆ ಹೊಟ್ಟೋಯ್ತು ಸೀದಾ. ನಾಳೆಯಿಂದ ಸ್ವಲ್ಪ ಹುಷಾರಾಗಿ ಎಲ್ಲ ಮೂಗು ಮುಚ್ಕೊಂಡು ಓಡಿಸ್ಬೇಕು. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಒನ್.